ವೆಲ್ಕಮ್ ಬ್ಯಾಕ್. ಹುಣಸೂರು ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ನೋಡಿ. ಅಲ್ಲಿ ಮ್ಯಾನೇಜರ್ಗೆ ಸುದ್ದಿ ಸಿಗುತ್ತೆ. ಈ ಒಂದು ದರೋಡೆ ಆಗ್ತಾ ಇರುವಂತಹ ವಿಚಾರ ಇಮಿಡಿಯೇಟ್ ಆಗಿ ಮ್ಯಾನೇಜರ್ಗೆ ಗೊತ್ತಾಗುತ್ತೆ. ಆ ಮ್ಯಾನೇಜರ್ ಓಡೋಡಿ ಬರ್ತಾರೆ. ಚಿನ್ನದ ಅಂಗಡಿಯ ಮ್ಯಾನೇಜರ್ ಓಡೋಡಿ ಬರ್ತಾರೆ. ಚಿನ್ನದ ಅಂಗಡಿಯ ಮ್ಯಾನೇಜರ್ ಬರೋದು ತಡವಾಗಿದ್ರೆ ಇಡೀ ಅಂಗಡಿ ಖಾಲಿ ಮಾಡ್ಕೊಂಡು ಹೋಗಿರೋರು. ಕಳ್ಳತನದ ಬಗ್ಗೆ ಮ್ಯಾನೇಜರ್ಗೆ ಕೂಡಲೇ ಮೆಸೇಜ್ ರವಾನೆ ಆಗುತ್ತೆ. ಗೋಲ್ಡ್ ಶಾಪ್ಗೆ ಓಡ್ ಬಂದಿದ್ದಾರೆ ಮ್ಯಾನೇಜರ್ ಅಸ್ಗರ್. ಕೂಡಲೇ ಬಾಗಿಲು ಬಂದ್ ಮಾಡೋದಕ್ಕೆ ಯತ್ನಿಸಿದ್ರು ಅಸ್ಗರ್ಗೆ ಗನ್ ತೋರಿಸಿ ಬೆದರಿಸಿ ಅನಂತರ ರಾಬರ್ಸ್ ಓಡ್ ಹೋಗಿದ್ದಾರೆ. ಮ್ಯಾನೇಜರ್ ಬರ್ತಾ ಇದ್ದ ಹಾಗೇನೆ ದರೋಡೆಯನ್ನು ಅರ್ಧಕ್ಕೆ ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಬಾಚಿಕೊಂಡು ಓಡ್ ಹೋಗಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಯಾವ ರೀತಿ ದರೋಡೆ ನಡೀತಾ ಇದೆ. ಆಲ್ರೆಡಿ ಗನ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಸುಮ್ಮನೆ ಕೈಯಲ್ಲಿ ಆರಾಮಾಗಿ ಒಳ್ಳೆ ಏನೋ ಪೆನ್ ಹಿಡ್ಕೊಂಡಂಗೆ ಗನ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಆರಾಮ ಕ್ಯಾಶುವಲ್ ಆಗಿ ಗನ್ ಹಿಡ್ಕೊಂಡು ಎಲ್ಲಾರನ್ನೂ ಬೆದರಿಸ್ಕೊಂಡು ಎಲ್ಲಾರನ್ನೂ ಎಳೆದು ತಳ್ಳಾಡಿ ನೋಡಿ. ಹೆಣ್ಮಕ್ಳನ್ನೆಲ್ಲ ಪಾಪ ಅವರು ಹೆಂಗೋ ಬಚಾವಾಗಿ ಹೊರಗಡೆ ಹೋದ್ರು. ಅಷ್ಟರಲ್ಲಿ ಇವರು ಗನ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಮ್ಯಾನೇಜರ್ಗೆ ಸುದ್ದಿ ಮುಟ್ಟಿದೆ. ಜ್ಯುವೆಲ್ಲರಿ ಶಾಪ್ನ ಮ್ಯಾನೇಜರ್ ಓಡಿ ಬಂದಿದ್ದಾರೆ. ಓಡಿ ಬಂದಾಗ ಅವ್ರಿಗೂ ಗನ್ ತೋರಿಸಿ ಬೆದರಿಸಿದ್ದಾರೆ. ಆದ್ರೆ ಅಷ್ಟರಲ್ಲಾಗಲೇ ಅವ್ರಿಗೆ ಕ್ಲೂ ಸಿಕ್ಕಿದೆ. ಮೋಸ್ಟ್ಲಿ ಪೊಲೀಸಿಗೆ ಸುದ್ದಿ ಹೋಗಿರ್ಬೋದು ಅಂತ. ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಬಾಚಿಕೊಂಡು ಓಡೋಗಿದ್ದಾರೆ. ಎಷ್ಟು ಜನ ಇದ್ರು ನೋಡಿ. ಹುಣಸೂರು ದರೋಡೆ ಕೇಸ್ನ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. 5 ರಾಬರ್ಸ್ ಇದ್ರು, 5 ಮಂದಿ ಬಂದಿದ್ರು. 8 ಗನ್ಗಳನ್ನ ತಗೊಂಡ್ಬಂದಿದ್ರು. ಅವೇನ್ ನಕಲಿ ಪಿಸ್ತೂಲೋ ಒರಿಜಿನಲ್ ಪಿಸ್ತೂಲೋ ಗೊತ್ತಿಲ್ಲ. ನಕಲಿ ಆದ್ರೂ ಕೂಡ ವರ್ಕ್ ಆಗುತ್ತೆ. ಅದು ಚಿನ್ನದ ಅಂಗಡಿಗೆ ಎಂಟ್ರಿ ಆಗ್ತಾ ಇದ್ದ ಹಾಗೇನೆ ಅಲ್ಲಿ ಒಬ್ಬ ಮ್ಯಾನೇಜರ್ ಜೊತೆ ಫೈಟ್ ಮಾಡ್ತಾರೆ. ಫಸ್ಟ್ 2 ಜನ ಬರ್ತಾರೆ ಒಳಗಡೆ. ಆಮೇಲೆ ಮತ್ತೆ 3 ಎಂಟ್ರಿ ಆಗ್ತಾರೆ. ಇವರು ಪಲ್ಸರ್ ಬೈಕಲ್ಲಿ ಬಂದಿರ್ತಾರೆ. ಒಂದ್ ಬೈಕಲ್ಲಿ 2, ಇನ್ನೊಂದ್ ಬೈಕಲ್ಲಿ 3 ಜನ. 8 ಗನ್ಗಳನ್ನ ತಗೊಂಡು ಬಂದಿರ್ತಾರೆ. ಸಿಕ್ಕದಷ್ಟು ಚಿನ್ನ ಬಾಚಿಕೊಂಡು ಪರಾರಿಯಾಗಿದ್ದಾರೆ. 4 ನಿಮಿಷ ಇಡೀ ಘಟನೆ ನಡೆದಿರೋದು ಕೇವಲ 4 ನಿಮಿಷದಲ್ಲಿ. 4 ನಿಮಿಷದಲ್ಲಿ ಸಿಕ್ಕದಷ್ಟು ಚಿನ್ನ ಬಾಚಿಕೊಂಡು ಪರಾರಿಯಾಗಿದ್ದಾರೆ. ಅಷ್ಟರಲ್ಲಿ 7 ಕೆಜಿ ಚಿನ್ನ, ವಜ್ರ ಎಲ್ಲ ದರೋಡೆ ಮಾಡಿದ್ದಾರೆ. 4 ನಿಮಿಷದಲ್ಲಿ 7 ಕೆಜಿ ಚಿನ್ನಾಭರಣ. 5 ಜನ ಬಂದಿದ್ದಾರೆ. ಅದರಿಂದ ಕೈ ಸಿಕ್ಕದಷ್ಟು ಬರೆಗೆ ಹಾಕೊಂಡು ಓಡೋಗಿದ್ದಾರೆ. ಆನಂತರ ಅವರು ಪಲ್ಸರ್ ಬೈಕಲ್ಲಿ ಹೋಗ್ತಾ ಇರುವಂತಹ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಹತ್ರ ಇರತಕ್ಕಂಥ ಒಂದು ಫಾರ್ಮ್ ಹೌಸ್ ಸಿಸಿಟಿವಿಯಲ್ಲಿ ಆ ದೃಶ್ಯ ಸರಿಯಾಗಿದೆ. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಜ್ಯುವೆಲ್ಲರಿ ಶಾಪ್ನಲ್ಲಿ ನಿನ್ನೆ 2 ಅಂದ್ರೆ 2 ಬೈಕ್ನಲ್ಲಿ ಬಂದಂತಹ 5 ದರೋಡೆಕೋರರು ಭಾರಿ ಪ್ರಮಾಣದ ಚಿನ್ನವನ್ನು ಕದ್ದು ಪರಾರಿಯಾಗಿದ್ದಾರೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಏನು ಆ ಶಾಪ್ ಅಂದ್ರೆ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ 3 ಸಿಬ್ಬಂದಿಗಳು ಕೂಡ ಇದ್ದಾರೆ. ಅವರು ಕೂಡ ನಿನ್ನೆ ಏನು ದರೋಡೆಕೋರರು ಬಂದ ಸಂದರ್ಭದಲ್ಲೂ ಕೂಡ ಅವರು ಕೂಡ ಒಳಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಹೀಗಾಗಿ ಆ ಒಂದು ಘಟನೆ ಯಾವ ರೀತಿಯಾಗಿ ನಡೀತು ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಸರ್, ಬಹಳ ಪ್ರಮುಖವಾಗಿ ಎಷ್ಟು ಗಂಟೆಗೆ ಬಂದ್ರು ಸರ್? ಎಷ್ಟು ಜನ ಇದ್ರು? ಯಾವ ರೀತಿ ಆಯ್ತು ಸರ್? ಸರ್, ನಮ್ದು ಎಂದಿನಂತೆ 9ವರೆಗೆ ನಮ್ದು ಶಾಪ್ ತೆರಿತೀವಿ. ನಾವು 9ವರೆಗೆ ತೆರೆದು ನಮ್ದು ಎಲ್ಲ ಪ್ರಾಡಕ್ಟ್ ಎಲ್ಲ ಡಿಸ್ಪ್ಲೇ ಮಾಡಿ ನಮ್ದು ಎಂದಿನಂತೆ ಆಕ್ಟಿವಿಟಿ ನಮ್ದು ಸ್ಟಾರ್ಟ್ ಮಾಡಿ ನಮ್ಮ ಪಾಡ ನಾವು ವ್ಯಾಪಾರದಲ್ಲಿ ನಾವು ಕುಳಿತಿದ್ದೋ. ನಾವು ಕುಳಿತಿರೋ ಟೈಮಲ್ಲಿ 2 ಗಂಟೆ ಟೈಮಲ್ಲಿ ನಮ್ದು ಊಟದ ಸಮಯ ಇರುತ್ತೆ. ಆ ಊಟದ ಸಮಯ ಇದ್ದಾಗ ನಾವು 2 ಗಂಟೆಯಲ್ಲಿ ಒಂದು 4 ಜನ ಹೋಗಿ ಊಟ ಮಾಡ್ದೋ. ಊಟ ಮಾಡಿ ಒಳಗಡೆ ಬರ್ತಿದಂಗೆನೆ 2 ನಮ್ಮ ಹಿಂದೆನೆ ಬಂದಿದ್ದಾರೆ. ಹಿಂದೆನೆ ಬಂದು ಡೈರೆಕ್ಟ್ ಆಗಿ ಗನ್ ಹಿಡಿದು ನಮಗೆ ಬೈಟ್ ಅಂತ ತೋರಿಸಿ ಬೆದರಿಸಿದ್ರು. ನಮ್ಮನ್ನ ಬೆದರಿಸಿದಾಗ ನಾವೆಲ್ಲ ಆಗಾಗ್ಗೆ ಸ್ಟಿಕ್ ಅನ್ನೋದು. ಇನ್ನ 3 ಜನ ಎಕ್ಸ್ಟ್ರಾ ಬಂದು ಒಳಗಡೆ ಆಗಾಗ್ಗೆ ಕೌಂಟರ್ ಎಲ್ಲ ಆಗಾಗ್ಗೆ ಕವರ್ ಆಗಿ ಫುಲ್ ದೊಡ್ಡ ಐಟಮ್, ಲಾಂಗ್ ಸರ, ಚೈನು, ಈ ತರದ್ದು ಬಳೆ, ಡೈಮಂಡ್ ಆಭರಣಗಳು ಇದನ್ನೆಲ್ಲ ದೋಚಿ ಬ್ಯಾಗಿಗೆ ತುಂಬಿ ಪರಾರಿಯಾಗಿದ್ದಾರೆ. ಒಟ್ಟು 5 ಜನ ಸರ್. ಯಾವ್ಯಾವ ಪ್ಲೇಸ್ ಅಲ್ಲಿ ಇದ್ದೀರಿ ಸರ್? ಸ್ಟಾರ್ಟಿಂಗ್ ಬಂದ ತಕ್ಷಣ ಶುರು ಮಾಡಿದ್ರೆ ಹೇಗೆ ಸರ್ ಅಂತ? ಸರ್, ಬಂದ ತಕ್ಷಣ ಯಾರನ್ನು ಶುರು ಮಾಡಲಿಲ್ಲ. ಬಂದ ತಕ್ಷಣ ಇಬ್ರಾಳ್ ಬಂದು ಬರೀ 2 ಕೈಯನ್ನು ಕೂಡ 4 ಗನ್ ಇತ್ತು. 4 ಗನ್ನನ್ನು ಕೂಡ ತೋರಿಸಿ ಎಲ್ಲರನ್ನೂ ಕೂಡ ಫಸ್ಟ್ ಬೆದರಿಸಿದ್ರು. ಬೆದರಿಸಿದ ಮೇಲೆ ಇನ್ನು 3 ಜನ ಬಂದು ಡೈರೆಕ್ಟ್ ಕೌಂಟರ್ ಒಳಗಡೆ ನುಗ್ಗಿ ಎಲ್ಲ ಆಭರಣಗಳೆಲ್ಲನೂ ದೋಚಿದ್ರು. ಫೈರ್ ಮಾಡಿದ್ರೆ ಸರ್, ಫೈರ್ ಮಾಡಿದ ಔಟ್ ಸೈಡ್ ಅಲ್ಲಿ ಅವರು ಎಕ್ಸಿಟ್ ಆಗ್ತಾ ಇದಾರಲ್ಲ, ಪ್ರಾಡಕ್ಟ್ ಎಲ್ಲ ತಗೊಂಡು ಎಲ್ಲ ತುಂಬಿ ಬ್ಯಾಗಲ್ಲೆಲ್ಲ ತುಂಬಿಕೊಂಡು ಹೊರಗಡೆ ಹೋಗ್ತಾ ಇರಬೇಕಾದ್ರೆ, ಹೊರಗಡೆ ಔಟ್ ಸೈಡ್ ಅಲ್ಲಿ ಹೋಗ್ಬೇಕಾದ್ರೆ ನಾವು ಹಿಂದೆಯಿಂದ ಮತ್ತೆ ಅವರನ್ನ ಚೇಸ್ ಮಾಡಕ್ ಹೋದಾಗ ಒಂದು ಬುಲೆಟ್ ನ ಫೈರ್ ಮಾಡಿದ್ದಾರೆ. ಆ ಬುಲೆಟ್ ಪೊಲೀಸ್ಗೂ ಕೂಡ ಸಿಕ್ಕಿದೆ. ಅದು ಒರಿಜಿನಲ್ ಅಂತಾನೂ ಕೂಡ ಪೊಲೀಸ್ಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸರ್. ಅದು ಬುಲೆಟ್ ಕೂಡ ಪೊಲೀಸ್ಗೂ ಕೂಡ ಸಿಕ್ಕಿದೆ. ಅದು ಒಟ್ಟು 5 ಜನದಲ್ಲಿ ಸರ್ ಸ್ಟಾರ್ಟಿಂಗ್ ಬಂದ ಸಂದರ್ಭದಲ್ಲಿ ಕೂಡ ಎಲ್ಟಿಯಲ್ಲಿ ಎಷ್ಟು ಜನ ಇದ್ರು, ಒಳಗಡೆ ಎಷ್ಟು ಜನ ಇದ್ರು ಸರ್ ಅಂತ? ಸರ್, ಒಳಗಡೆ ಒಂದು 7 ಜನ ಲೇಡೀಸ್ ಇದ್ರು. ನಾವು ಜೆಂಟ್ಸ್ 4 ಮೆಂಬರ್ಸ್ ಇದ್ದು.
ಓಕೆ, ದರೋಡೆಕೋರರು ಎಂಟ್ರಿ ಆದಾಗ ಇಲ್ಲಿ ಯಾರ್ಯಾರು ಎಲ್ಲಿದ್ರು ಸರ್ ಅಂತ? ಸರ್, ಅದು ಲೇಡೀಸ್ಗಳು ಕಸ್ಟಮರ್ನ ಅಟೆಂಡ್ ಮಾಡ್ತಾ ಇದ್ರು. ಕಸ್ಟಮರ್ ಅಟೆಂಡ್ ಮಾಡ್ತಾ ಇರ್ಬೇಕಾದ್ರೆ ನಾವು ನಮಗೆ ಪರಿಚಯ ಇದ್ದಂತ ಕಸ್ಟಮರ್ ಅವರು, ಅವ್ರ ಜೊತೆ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೋ, ಅವ್ರ ಜೊತೆ ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೋ. ಅವ್ರದ್ದು ಮಾತಾಡ್ತಾ ಡಿಸ್ಕಸ್ ಮಾಡ್ತಾ ಇರೋ ಟೈಮಲ್ಲಿ ಅವ್ರ ಹಿಂದೆಯಿಂದ ಬಂದು ನಮಗೆ ಬೆದರಿಸಿದ್ರು ಸರ್ ಅವರು. ಇಲ್ಲಿ ಇದ್ದಂತಹ ಏನು ಕೆಲಸ ಮಾಡ್ತಾರೆ ಅವರ ಸಹಾಯವನ್ನು ಕೂಡ ಪಡೆದುಕೊಂಡು ಸುಮಾರು 3-4 ಚೀಲದಲ್ಲಿ ಈಗಾಗಲೇ ಚಿನ್ನವನ್ನ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಸೊ ಈಚೆ ಬರುವಂತಹ ಸಂದರ್ಭದಲ್ಲಿ ಯಾರು ಕೂಡ ಫಾಲೋ ಅನ್ನ ಮಾಡಬಾರದು ಅಂತೇಳಿ ಈ ಗೋಲ್ಡ್ ಶಾಪ್ ನ ಈಚೆ ಬಂದ ಸಂದರ್ಭದಲ್ಲೂ ಕೂಡ ಫೈರ್ ಅನ್ನ ಮಾಡುವ ಮೂಲಕವಾಗಿ ಹೆದರಿಸುವಂತಹ ಕೆಲಸವನ್ನ ಮಾಡಿರುವಂತದ್ದು. ಈಗಾಗಲೇ 4 ಫೋಟೋ ಸಿಕ್ಕಿರುವಂತದ್ದು. ಬಹಳ ಪ್ರಮುಖವಾಗಿ ಪೊಲೀಸರು ಕೂಡ ಈಗಾಗಲೇ ನಾಕಾಬಂದಿಯನ್ನು ಹಾಕಿ ಅವೆಲ್ಲರೂ ಕೂಡ ಸೆರೆ ಹಿಡಿಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಹೀಗಾಗಿ ಶೀಘ್ರದಲ್ಲೇ ಈ ಒಂದು ದರೋಡೆ ಪ್ರಕರಣವನ್ನ ಭೇದಿಸುವಂತಹ ವಿಶ್ವಾಸವನ್ನು ಕೂಡ ನಿನ್ನೆ ರಿಪಬ್ಲಿಕ್ ಜೊತೆ ಮಾತಾಡ್ತಾ ಇರೋದು ವಿಷ್ಣುವರ್ಧನ್ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಸೊ ಹೀಗಾಗಿ ಶೀಘ್ರದಲ್ಲೇ ಈ ಒಂದು ದರೋಡೆ ಪ್ರಕರಣ ಕೂಡ ಭೇದಿಸುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಹುಣಸೂರು ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ನೋಡಿ. ಅಲ್ಲಿ ಮ್ಯಾನೇಜರ್ಗೆ ಸುದ್ದಿ ಸಿಗುತ್ತೆ. ಈ ಒಂದು ದರೋಡೆ ಆಗ್ತಾ ಇರುವಂತಹ ವಿಚಾರ ಇಮಿಡಿಯೇಟ್ ಆಗಿ ಮ್ಯಾನೇಜರ್ಗೆ ಗೊತ್ತಾಗುತ್ತೆ. ಆ ಮ್ಯಾನೇಜರ್ ಓಡೋಡಿ ಬರ್ತಾರೆ. ಚಿನ್ನದ ಅಂಗಡಿಯ ಮ್ಯಾನೇಜರ್ ಓಡೋಡಿ ಬರ್ತಾರೆ. ಚಿನ್ನದ ಅಂಗಡಿಯ ಮ್ಯಾನೇಜರ್ ಬರೋದು ತಡವಾಗಿದ್ರೆ ಇಡೀ ಅಂಗಡಿ ಖಾಲಿ ಮಾಡ್ಕೊಂಡು ಹೋಗಿರೋರು. ಕಳ್ಳತನದ ಬಗ್ಗೆ ಮ್ಯಾನೇಜರ್ಗೆ ಕೂಡಲೇ ಮೆಸೇಜ್ ರವಾನೆ ಆಗುತ್ತೆ. ಗೋಲ್ಡ್ ಶಾಪ್ಗೆ ಓಡ್ ಬಂದಿದ್ದಾರೆ ಮ್ಯಾನೇಜರ್ ಅಸ್ಗರ್. ಕೂಡಲೇ ಬಾಗಿಲು ಬಂದ್ ಮಾಡೋದಕ್ಕೆ ಯತ್ನಿಸಿದ್ರು ಅಸ್ಗರ್ಗೆ ಗನ್ ತೋರಿಸಿ ಬೆದರಿಸಿ ಅನಂತರ ರಾಬರ್ಸ್ ಓಡ್ ಹೋಗಿದ್ದಾರೆ. ಮ್ಯಾನೇಜರ್ ಬರ್ತಾ ಇದ್ದ ಹಾಗೇನೆ ದರೋಡೆಯನ್ನು ಅರ್ಧಕ್ಕೆ ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಬಾಚಿಕೊಂಡು ಓಡ್ ಹೋಗಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಯಾವ ರೀತಿ ದರೋಡೆ ನಡೀತಾ ಇದೆ. ಆಲ್ರೆಡಿ ಗನ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಸುಮ್ಮನೆ ಕೈಯಲ್ಲಿ ಆರಾಮಾಗಿ ಒಳ್ಳೆ ಏನೋ ಪೆನ್ ಹಿಡ್ಕೊಂಡಂಗೆ ಗನ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಆರಾಮ ಕ್ಯಾಶುವಲ್ ಆಗಿ ಗನ್ ಹಿಡ್ಕೊಂಡು ಎಲ್ಲಾರನ್ನೂ ಬೆದರಿಸ್ಕೊಂಡು ಎಲ್ಲಾರನ್ನೂ ಎಳೆದು ತಳ್ಳಾಡಿ ನೋಡಿ. ಹೆಣ್ಮಕ್ಳನ್ನೆಲ್ಲ ಪಾಪ ಅವರು ಹೆಂಗೋ ಬಚಾವಾಗಿ ಹೊರಗಡೆ ಹೋದ್ರು. ಅಷ್ಟರಲ್ಲಿ ಇವರು ಗನ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಮ್ಯಾನೇಜರ್ಗೆ ಸುದ್ದಿ ಮುಟ್ಟಿದೆ. ಜ್ಯುವೆಲ್ಲರಿ ಶಾಪ್ನ ಮ್ಯಾನೇಜರ್ ಓಡಿ ಬಂದಿದ್ದಾರೆ. ಓಡಿ ಬಂದಾಗ ಅವ್ರಿಗೂ ಗನ್ ತೋರಿಸಿ ಬೆದರಿಸಿದ್ದಾರೆ. ಆದ್ರೆ ಅಷ್ಟರಲ್ಲಾಗಲೇ ಅವ್ರಿಗೆ ಕ್ಲೂ ಸಿಕ್ಕಿದೆ. ಮೋಸ್ಟ್ಲಿ ಪೊಲೀಸಿಗೆ ಸುದ್ದಿ ಹೋಗಿರ್ಬೋದು ಅಂತ. ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಬಾಚಿಕೊಂಡು ಓಡೋಗಿದ್ದಾರೆ. ಎಷ್ಟು ಜನ ಇದ್ರು ನೋಡಿ. ಹುಣಸೂರು ದರೋಡೆ ಕೇಸ್ನ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. 5 ರಾಬರ್ಸ್ ಇದ್ರು, 5 ಮಂದಿ ಬಂದಿದ್ರು. 8 ಗನ್ಗಳನ್ನ ತಗೊಂಡ್ಬಂದಿದ್ರು. ಅವೇನ್ ನಕಲಿ ಪಿಸ್ತೂಲೋ ಒರಿಜಿನಲ್ ಪಿಸ್ತೂಲೋ ಗೊತ್ತಿಲ್ಲ. ನಕಲಿ ಆದ್ರೂ ಕೂಡ ವರ್ಕ್ ಆಗುತ್ತೆ ಅದು. ಚಿನ್ನದ ಅಂಗಡಿಗೆ ಎಂಟ್ರಿ ಆಗ್ತಾ ಇದ್ದ ಹಾಗೇನೆ ಅಲ್ಲಿ ಒಬ್ಬ ಮ್ಯಾನೇಜರ್ ಜೊತೆ ಫೈಟ್ ಮಾಡ್ತಾರೆ. ಫಸ್ಟ್ 2 ಜನ ಬರ್ತಾರೆ ಒಳಗಡೆ, ಆಮೇಲೆ ಮತ್ತೆ 3 ಎಂಟ್ರಿ ಆಗ್ತಾರೆ. ಇವರು ಪಲ್ಸರ್ ಬೈಕಲ್ಲಿ ಬಂದಿರ್ತಾರೆ. ಒಂದ್ ಬೈಕಲ್ಲಿ 2, ಇನ್ನೊಂದ್ ಬೈಕಲ್ಲಿ 3 ಜನ. 8 ಗನ್ಗಳನ್ನ ತಗೊಂಡು ಬಂದಿರ್ತಾರೆ. ಸಿಕ್ಕದಷ್ಟು ಚಿನ್ನ ಬಾಚಿಕೊಂಡು ಪರಾರಿಯಾಗಿದ್ದಾರೆ. 4 ನಿಮಿಷ ಇಡೀ ಘಟನೆ ನಡೆದಿರೋದು ಕೇವಲ 4 ನಿಮಿಷದಲ್ಲಿ. 4 ನಿಮಿಷದಲ್ಲಿ ಸಿಕ್ಕದಷ್ಟು ಚಿನ್ನ ಬಾಚಿಕೊಂಡು ಪರಾರಿಯಾಗಿದ್ದಾರೆ. ಅಷ್ಟರಲ್ಲಿ 7 ಕೆಜಿ ಚಿನ್ನ, ವಜ್ರ ಎಲ್ಲ ದರೋಡೆ ಮಾಡಿದ್ದಾರೆ. 4 ನಿಮಿಷದಲ್ಲಿ 7 ಕೆಜಿ ಚಿನ್ನ ಬಣ್ಣ. 5 ಜನ ಬಂದಿದ್ದಾರೆ. ಅದರಿಂದ ಕೈ ಸಿಕ್ಕದಷ್ಟು ಬರಗೆ ಹಾಕೊಂಡು ಓಡೋಗಿದ್ದಾರೆ. ಆನಂತರ ಅವರು ಪಲ್ಸರ್ ಬೈಕಲ್ಲಿ ಹೋಗ್ತಾ ಇರುವಂತಹ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹತ್ರ ಇರತಕ್ಕಂಥ ಒಂದು ಫಾರ್ಮ್ ಹೌಸ್ ಸಿಸಿಟಿವಿಯಲ್ಲಿ ಆ ದೃಶ್ಯ ಸೆರೆಯಾಗಿದೆ. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಜ್ಯುವೆಲ್ಲರಿ ಶಾಪ್ನಲ್ಲಿ ನಿನ್ನೆ 2 ಬೈಕ್ನಲ್ಲಿ ಬಂದಂತಹ 5 ದರೋಡೆಕೋರರು ಭಾರಿ ಪ್ರಮಾಣದ ಚಿನ್ನವನ್ನು ಕದ್ದು ಪರಾರಿಯಾಗಿದ್ದಾರೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಆ ಶಾಪ್ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ 3 ಸಿಬ್ಬಂದಿಗಳು ಕೂಡ ಇದ್ದಾರೆ. ಅವರು ಕೂಡ ನಿನ್ನೆ ದರೋಡೆಕೋರರು ಬಂದ ಸಂದರ್ಭದಲ್ಲೂ ಕೂಡ ಅವರು ಕೂಡ ಒಳಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಹೀಗಾಗಿ ಆ ಒಂದು ಘಟನೆ ಯಾವ ರೀತಿಯಾಗಿ ನಡೀತು ಇದ್ರ ಬಗ್ಗೆ ಜೊತೆ ಮಾತಾಡ್ತಾ ಹೋಗ್ತಾರೆ. ಸರ್, ಬಹಳ ಪ್ರಮುಖವಾಗಿ ಎಷ್ಟು ಗಂಟೆಗೆ ಬಂದ್ರು ಸರ್? ಎಷ್ಟು ಜನ ಇದ್ರು? ಯಾವ ರೀತಿ ಆಯ್ತು ಸರ್? ಸರ್, ನಮ್ದು ಎಂದಿನಂತೆ 9ವರೆಗೆ ನಮ್ದು ಶಾಪ್ ತೆರಿತೀವಿ. ನಾವು 9ವರೆಗೆ ತೆರೆದು ನಮ್ದು ಎಲ್ಲ ಪ್ರಾಡಕ್ಟ್ ಎಲ್ಲ ಡಿಸ್ಪ್ಲೇ ಮಾಡಿ ನಮ್ದು ಎಂದಿನಂತೆ ಆಕ್ಟಿವಿಟಿ ನಮ್ದು
ಸ್ಟಾರ್ಟ್ ಮಾಡಿ ನಮ್ಮ ಪಾಡ ನಾವು ವ್ಯಾಪಾರದಲ್ಲಿ ನಾವು ಕುಳಿತಿದ್ದೋ. ನಾವು ಕುಳಿತಿರೋ ಟೈಮಲ್ಲಿ 2 ಗಂಟೆ ಟೈಮಲ್ಲಿ ನಮ್ದು ಊಟದ ಸಮಯ ಇರುತ್ತೆ. ಆ ಊಟದ ಸಮಯ ಇದ್ದಾಗ ನಾವು 2 ಗಂಟೆಯಲ್ಲಿ ಒಂದು 4 ಜನ ಹೋಗಿ ಊಟ ಮಾಡ್ದೋ. ಊಟ ಮಾಡಿ ಒಳಗಡೆ ಬರ್ತಿದಂಗೆನೆ ಇಬ್ಬರಳು ನಮ್ಮ ಹಿಂದೆನೆ ಬಂದಿದ್ದಾರೆ. ಹಿಂದೆನೆ ಬಂದು ಡೈರೆಕ್ಟ್ ಆಗಿ ಗನ್ ಹಿಡಿದು ನಮಗೆ ಬೈಟ್ ಅಂತ ತೋರಿಸಿ ಬೆದರಿಸಿದ್ರು. ನಮ್ಮನ್ನ ಬೆದರಿಸಿದಾಗ ನಾವೆಲ್ಲ ಆಗಾಗ್ಗೆ ಸ್ಟಿಕ್ ಅನ್ನೋದು. ಇನ್ನ 3 ಜನ ಎಕ್ಸ್ಟ್ರಾ ಬಂದು ಒಳಗಡೆ ಆಗಾಗ್ಗೆ ಕೌಂಟರ್ ಎಲ್ಲ ಆಗಾಗ್ಗೆ ಕವರ್ ಆಗಿ ಫುಲ್ ದೊಡ್ಡ ಐಟಮ್ ಲಾಂಗ್ ಸರ, ಚೈನು, ಈ ತರದ್ದು ಬಳೆ, ಡೈಮಂಡ್ ಆಭರಣಗಳು ಇದನ್ನೆಲ್ಲ ದೋಚಿ ಬ್ಯಾಗಿಗೆ ತುಂಬಿ ಪರಾರಿಯಾಗಿದ್ದಾರೆ. ಒಟ್ಟು 5 ಜನ ಸರ್ ಯಾವ್ಯಾವ ಪ್ಲೇಸ್ ಅಲ್ಲಿ ಇದ್ದೀರಿ ಸರ್? ಸ್ಟಾರ್ಟಿಂಗ್ ಬಂದ ತಕ್ಷಣ ಶುರು ಮಾಡಿದ್ರೆ ಹೇಗೆ ಸರ್ ಅಂತ? ಸರ್ ಬಂದ ತಕ್ಷಣ ಯಾರನ್ನು ಶುರು ಮಾಡಲಿಲ್ಲ. ಬಂದ ತಕ್ಷಣ ಇಬ್ರಾಳು ಬಂದು ಬರೀ ಇಬ್ರಾಳ ಕೈಯನ್ನು ಕೂಡ 4 ಗನ್ ಇತ್ತು. 4 ಗನ್ನನ್ನು ಕೂಡ ತೋರಿಸಿ ಎಲ್ಲರನ್ನೂ ಕೂಡ ಫಸ್ಟ್ ಬೆದರಿಸಿದ್ರು. ಬೆದರಿಸಿದ ಮೇಲೆ ಇನ್ನು 3 ಜನ ಬಂದು ಡೈರೆಕ್ಟ್ ಕೌಂಟರ್ ಒಳಗಡೆ ನುಗ್ಗಿ ಎಲ್ಲ ಆಭರಣಗಳೆಲ್ಲನೂ ದೋಚಿದ್ರು. ಫೈರ್ ಮಾಡಿದ್ರೆ ಹೇಗೆ ಸರ್ ಫೈರ್ ಮಾಡಿದ ಔಟ್ ಸೈಡ್ ಅಲ್ಲಿ ಅವ್ರು ಎಕ್ಸಿಟ್ ಆಗ್ತಾ ಇದಾರಲ್ಲ, ಪ್ರಾಡಕ್ಟ್ ಎಲ್ಲ ತಗೊಂಡು ಎಲ್ಲ ತುಂಬಿ ಬ್ಯಾಗಲ್ಲೆಲ್ಲ ತುಂಬಿಕೊಂಡು ಹೊರಗಡೆ ಹೋಗ್ತಾ ಇರಬೇಕಾದ್ರೆ, ಹೊರಗಡೆ ಔಟ್ ಸೈಡ್ ಅಲ್ಲಿ ಹೋಗ್ಬೇಕಾದ್ರೆ ನಾವು ಹಿಂದೆಯಿಂದ ಮತ್ತೆ ಅವರನ್ನ ಚೇಸ್ ಮಾಡಕ್ ಹೋದಾಗ ಒಂದು ಬುಲೆಟ್ ನ ಫೈರ್ ಮಾಡಿದ್ದಾರೆ. ಆ ಬುಲೆಟ್ ಪೊಲೀಸ್ಗೂ ಕೂಡ ಸಿಕ್ಕಿದೆ. ಅದು ಒರಿಜಿನಲ್ ಅಂತಾನು ಕೂಡ ಪೊಲೀಸ್ಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸರ್. ಅದು ಬುಲೆಟ್ ಕೂಡ ಪೊಲೀಸ್ಗೂ ಕೂಡ ಸಿಕ್ಕಿದೆ. ಅದು ಒಟ್ಟು 5 ಜನದಲ್ಲಿ ಸರ್ ಸ್ಟಾರ್ಟಿಂಗ್ ಬಂದ ಸಂದರ್ಭದಲ್ಲಿ ಕೂಡ LTಯಲ್ಲಿ ಎಷ್ಟು ಜನ ಇದ್ರು, ಒಳಗಡೆ ಎಷ್ಟು ಜನ ಇದ್ರು ಸರ್ ಅಂತ? ಸರ್ ಒಳಗಡೆ ಒಂದು 7 ಜನ ಲೇಡೀಸ್ ಇದ್ರು. ನಾವು ಜೆಂಟ್ಸ್ 4 ಮೆಂಬರ್ಸ್ ಇದ್ದು. ದರೋಡೆಕೋರರು ಎಂಟ್ರಿ ಆದಾಗ ಯಾರ್ಯಾರು ಎಲ್ಲಿದ್ರು ಸರ್ ಅಂತ? ಸರ್ ಅಂದು ಲೇಡೀಸ್ಗಳು ಕಸ್ಟಮರ್ನ ಅಟೆಂಡ್ ಮಾಡ್ತಾ ಇದ್ರು. ಕಸ್ಟಮರ್ ಅಟೆಂಡ್ ಮಾಡ್ತಾ ಇರ್ಬೇಕಾದ್ರೆ ನಾವು ನಮಗೆ ಪರಿಚಯ ಇದ್ದಂತ ಕಸ್ಟಮರ್ ಅವರು, ಅವ್ರ ಜೊತೆ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೋ. ಅವ್ರ ಜೊತೆ ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೋ. ಅವ್ರದ್ದು ಡಿಸ್ಕಸ್ ಮಾಡ್ತಾ ಇರೋ ಟೈಮಲ್ಲಿ ಅವ್ರ ಹಿಂದೆಯಿಂದ ಬಂದು ನಮಗೆ ಬೆದರಿಸಿದ್ರು ಸರ್. ಅವರು ಇಲ್ಲಿ ಇದ್ದಂತಹ ಏನು ಕೆಲಸ ಮಾಡ್ತಾರೆ ಅವರ ಸಹಾಯವನ್ನು ಕೂಡ ಪಡ್ಕೊಂಡು ಸುಮಾರು 3-4 ಚೀಲದಲ್ಲಿ ಈಗಾಗಲೇ ಚಿನ್ನವನ್ನ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಸೊ ಈಚೆ ಬರುವಂತಹ ಸಂದರ್ಭದಲ್ಲಿ ಯಾರು ಕೂಡ ಫಾಲೋ ಮಾಡಬಾರದು ಅಂತೇಳಿ ಈ ಗೋಲ್ಡ್ ಶಾಪ್ ನ ಈಚೆ ಬಂದ ಸಂದರ್ಭದಲ್ಲೂ ಕೂಡ ಫೈರ್ ಅನ್ನು ಮಾಡುವ ಮೂಲಕವಾಗಿ ಹೆದರಿಸುವಂತಹ ಕೆಲಸವನ್ನ ಮಾಡಿರುವಂತದ್ದು. ಈಗಾಗಲೇ 4 ಫೋಟೋ ಸಿಕ್ಕಿರುವಂತದ್ದು. ಬಹಳ ಪ್ರಮುಖವಾಗಿ ಪೊಲೀಸರು ಕೂಡ ಈಗಾಗಲೇ ನಾಕಾಬಂದಿಯನ್ನು ಹಾಕಿ ಅವೆಲ್ಲರೂ ಕೂಡ ಸೆರೆ ಹಿಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಹೀಗಾಗಿ ಶೀಘ್ರದಲ್ಲೇ ಈ ಒಂದು ದರೋಡೆ ಪ್ರಕರಣವನ್ನ ಭೇದಿಸುವಂತಹ ವಿಶ್ವಾಸವನ್ನು ಕೂಡ ನಿನ್ನೆ ರಿಪಬ್ಲಿಕ್ ಜೊತೆ ಮಾತಾಡ್ತಾ ಇರೋದು ವಿಷ್ಣುವರ್ಧನ್ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಸೊ ಹೀಗಾಗಿ ಶೀಘ್ರದಲ್ಲೇ ಈ ಒಂದು ದರೋಡೆ ಪ್ರಕರಣ ಕೂಡ ಭೇದಿಸುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.